ಮಳೆ ಈಗ ಆಲಿಕಲ್ಲು ಬಿದ್ದಿದೆ ಆಗಿರ್ಬೇಕು. ಇದು ಎಂತಪ್ಪ, ಗಂಟೆ 8:15 ರಾತ್ರಿ. ಮಿಂಚುಂಟು, ಬೀಳುದು ಕಾಣುದಿಲ್ಲ. ಮಿಂಚು ಗಿಡ ಬರ್ತದೆ. ದೊಡ್ಡ ದೊಡ್ಡ ಹಾನಿ ನೋಡಿ. ದೊಡ್ಡದು ಆಲಿಕಲ್ಲು ಉಂಟಾ ಇಂಥ ಗಾಳಿ, ಜೋರು ಗಾಳಿ. ರಾತ್ರಿ ಆಗಿದೆ, ಈಗ 9 ಗಂಟೆ ಆಯ್ತು. ಮಳೆ ಬರ್ತಾ ಉಂಟು ನೋಡಿ. ಈಗ ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಹೌದು, ಇದು ಇವರೆಲ್ಲ ಇಲ್ಲಿ ಕೂತಿದ್ದಾರೆ ನೋಡಿ. ಕೆಂಪು ಕಣ್ಣನ್ನೆಲ್ಲ ಲೈಟಿಂಗ್ಸ್ ಮಾಡಿ. ಟಿಂಕ್ ಮಳೆ ಹಾ ಎದ್ದು ಬಂದಿದೆ, ಸುಮ್ಮನೆ ಕರ್ದದ್ದು. ಎಂತ ಟಿಂಕು, ಮಳೆ, ರಾತ್ರಿ ಮಳೆ. ಹೌದು, ಒಮ್ಮೆಲಿಗ ಬಂತು. ಕಾಲನ್ನು ಮೇಲೆ ಇಡುದು, ಯಾಕಂದ್ರೆ ಕೆಳಗಿಡಬಾರ್ದು ಅಂತ ಗುಡುಗು ಬರುವಾಗ. ನೋಡಿ, ಬೆಳಿಗ್ಗೆನೆ ಮಳೆ. ಇಲ್ಲಿ ನೋಡಿ ಅಂತೆ ಚಂದ ಗುಡಿಸಿದ್ದೆವು, ಇಲ್ಲೆಲ್ಲ ನೀರು ಹೋಗ್ತಾ ಉಂಟು. ನದಿ ಹಾಗೆ ಆಗಿದೆ ಇಲ್ಲಿ. ಅದು ಮೇಲಿನಿಂದ ಮಣ್ಣು ಬಂದದ್ದು. ಮೊನ್ನೆ ಮಣ್ಣು ಹಾಕಿದಷ್ಟೇ ಅಲ್ಲಿ ಕ್ಲೀನ್ ಮಾಡಿ, ಮಳೆ ಬರ್ಲಿಕ್ಕಿಲ್ಲ ಅಂತ ಹೇಳಿ. ಸಡನ್ ಬೆಳಿಗ್ಗೆ ಮಳೆ ಬಂದು ನೋಡಿ, ಅಲ್ಲಿ ತನಕ ಹೋಗಿದೆ. ಹೋಗ್ತಾ ಉಂಟಲ್ಲಿ. ಮಳೆ ಬಿಟ್ಟಿತ್ತಷ್ಟೇ. ಈಗ ಗಂಟೆ 7:30 ಆಗುವಾಗ ನವಿಲುಗಳು ಇಲ್ಲಿ ಉಂಟು ನೋಡಿ. ಈಗ ಚಂದ ಮಾಡಿ ಕೂತ್ಕೊಂಡಿದೆ. 1 2 3 4 5 6 ನವಿಲು ಇಲ್ಲಿ ಹೇಗೂ ನಿಂತಿದೆ ಗ್ರೂಪು. ಮತ್ತೊಂದು ಇಲ್ಲಿ. ಹೊರಟು, ಅವರಲ್ಲಿ ಹೋಯ್ತು. ಇಲ್ಲಿ ಓಡ್ಪಾಲೆ ಆಗ್ತಾ ಉಂಟು. ಬೆಳಿಗ್ಗೆ ಇವತ್ತು ಇಲ್ಲಿ ದೊಡ್ಡ ನವಿಲು ಬಂದಿದೆ ನೋಡಿ. ಇಲ್ಲಿ ಯಾರು ಬಂದಿದೆ ಅಂತ. ಸೈಡ್ ಉಂಟು. ಅಜ್ಜವ ಅಂತದ್ದು, ಅಜ್ಜ ಆಗಿರ್ಬೇಕು. ಓಡ್ಪಾಳೆ ರೆಡಿ. ಇನ್ನೊಂದು ವೆಜ್ ಕರಿ ಉಂಟು ನಿನ್ನೆದ್ದು. ಮತ್ತೆ ಊಟ ಮಾಡ್ಬೇಕು. ಊಟ ಅಲ್ಲ, ತಿಂಡಿ ತಿನ್ಬೇಕು ಇನ್ನು. ಹೊರಗೆ ಚಂದ ಮಾಡಿ ಎದ್ದೇಳ್ತದೆ ಓಡ್ಪಾಳೆ. ಸ್ವಲ್ಪ ಕಪ್ಪಾಗಿದೆ. ಇಲ್ಲ, ಕಪ್ಪು ಸ್ವಲ್ಪ ಆಗುದಿಲ್ಲ, ಆಗ್ಲಿಲ್ಲ. ನಮಗೆ ಓಡ್ಪಾಲೆ ರೆಡಿ, ಬಿಸಿ ಓಡ್ಪಾಲೆ. ಈಗ ಮಳೆ ಬಿಟ್ಟಿದೆ, ಬಿಸಿಲು ಬಂದಿದೆ ನೋಡಿ. ಗಂಟೆ 8:15. ಇಲ್ಲಿಗ ಓಡ್ಪಾಲೆ ಆಗ್ತಾ ಉಂಟು. ಆಗ ನವಿಲು ಬಂತು. ಈಗ ಕೇಂಕನ್ಗಳ ಸಮಯ. ಕಾಡು ಕೋಳಿ ಅಲ್ಲ, ಕಾಡು ಕೋಳಿ ಅಲ್ಲ ಅದು. ಕಾಡು ಕೋಳಿ ಮತ್ತೊಂದು. ಮಳೆ ಎಲ್ಲ ನಿಂತ ನಂತರ ಈಗ ತರಕಾರಿ ತೆಗಿತಿದ್ದಾರೆ ಅಮ್ಮ. ಇದು ಅಲಸಂಡೆ. ಸ್ವಲ್ಪ ತರಕಾರಿ ತೆಗೆದಾಯ್ತು. ನಮ್ಮ ಮನೆಯಲ್ಲೇ ಆದದ್ದೇ ತರಕಾರಿ ತೆಗೆದು ಪದಾರ್ಥ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ. ಪದಾರ್ಥ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ಕೆಲವರಿಗೆ. ಅದಕ್ಕೆ ಅಡುಗೆ ಪದಾರ್ಥ ಅಂತ ನಾವು ಹೇಳುದು. ಅದಕ್ಕೆ ಅಂತ ಸಾಂಬಾರು ಪದಾರ್ಥ ಅಂತ ನಾವು ಹೇಳುದು. ಸಾಂಬಾರ ಅಡುಗೆ ಈ ರೀತಿ ತೆಗ್ದಾಯ್ತು. ಅಲಸಂಡೆ ಎಲ್ಲ ತೆಗ್ದಾಯ್ತು. ಮತ್ತೆ ಇನ್ನು ತೆಗ್ದು ಒಳಗೆ ತಗೊಂಡು ಹೋಗಿ ಆಯ್ತು. ಮತ್ತೆ ಅದು ಸಿಹಿಗುಂಬಳಕಾಯಿ ಅದು ಬಿಸಡಿದ ಬೀಜದಲ್ಲಿ ಆದದ್ದು. ಮೊನ್ನೆ ತೋರಿಸಿದೇವಾ? ಮೊನ್ನೆ ಚಿಕ್ಕದಿತ್ತು.
ನೋಡಿ ಗೊತ್ತಿಲ್ಲ. ಸಿಗುಂಬಳಕಾಯಿ ಅದು ಮುಚ್ಚಿಟ್ಟಿದ್ದೇನೆ, ಬಟ್ಟೆ ಮುಚ್ಚಿಟ್ಟಿದ್ದೇನೆ ಮೇಲಲ್ಲಿ. ಇಷ್ಟು ಸಿಕ್ಕಿತಲ್ಲ ಸಂಡೆ ಇವತ್ತು ತುಂಬಾ ಸಿಕ್ಕಿತ್ತು. ನೋಡಿ ಇಲ್ಲಿ ಈ ಬಳ್ಳಿ ಅಲ್ಲಿ ತನಕ ಉಂಟು, ಮತ್ತೆ ಅಲ್ಲಿ ಒಂದು ನೆಟ್ಟದುಂಟು, ಅಲ್ಲಿ ಒಂದುಂಟು ಮನೆ ಎದುರು. ನೋಡಿ ಇಷ್ಟು ತರಕಾರಿ ನಮ್ಮ ಇಲ್ಲಿಂದ ಆದದ್ದು. ಇದೊಂದು ಹೊಸತ್ತು, ಇದಕ್ಕಿಂತ ಹೇಳಿದ್ದು ನೀವು ಮೊನ್ನೆ ಗರ್ಬೀಜ ಮುಳ್ಳು ಸೌತೆಕಾಯಿ ರೀತಿಯಲ್ಲಿ ಒಂದು ಡಿಫ್ರೆಂಟ್ ಸೌತೆಕಾಯಿ. ಮತ್ತೆ ಇದು ಇವತ್ತು ಪದಾರ್ಥಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಆಯ್ತು. ಇದೊಂದು ಗೇಟಿಗೆ ಹೊರಡಿದ್ದೇವೆ. ಇವರು ಯಾರು, ಇವರು ಸುಬ್ಬಲಕ್ಷ್ಮಿ ಬೀಗ ಹಾಕ್ತಿದ್ದಾರೆ ಗೇಟಿಗೆಲ್ಲ ಡೋರಿಗೆ. ಹಾಗೆ ಕೆಲವೊಂದು ವಸ್ತುಗಳನ್ನೆಲ್ಲ ತಕೊಂಡು ಹೋಗ್ಲಿಕ್ಕೆ ಉಂಟು, ಅದೊಬ್ರಿಗೆ ಕೊಡ್ಲಿಕ್ಕೆ, ಮತ್ತೆ ಮೊಟ್ಟೆ ತರ್ಲಿಕ್ಕೆ ಉಂಟು, ಎಲ್ಲ ತರ್ಲಿಕ್ಕೆ ಉಂಟು. ಹಾಗೆ ಹೋಗಿ ಬರುವ. ಮೊಟ್ಟೆ ತರ್ಲಿಕ್ಕೆ ಉಂಟು. ಮೊಟ್ಟೆ ಸ್ವಲ್ಪ ಖಾಲಿ ಆಗಿದೆ, ಸ್ವಲ್ಪ ರೇಟ್ ಜಾಸ್ತಿ ಅಂತೆ, ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಎಷ್ಟು? 45-100 ಗ್ರಾಮ್. ಅಷ್ಟೇ ಉಂಟಾ? 51 ಅಷ್ಟೇ. ಮೀನನ್ನೆಲ್ಲ ತಕೊಂಡು ರೆಡಿ ಆಗಿದ್ದಾರೆ ಪದಾರ್ಥ ಮಾಡ್ಲಿಕ್ಕೆ. ಒಣ ಮೀನು ರೇಟ್ ಆಯ್ತಾ ನೋಡಿ, ಮೀನು ಬಲ್ಯಾರ, ಮತ್ತೊಂದು ಬೆಕ್ಕಿಗೆ. ಇದು ಬೆಕ್ಕಿಗೆ, ಇದು ಬೆಕ್ಕಿಗೆ ಒಣ ಮೀನು, ಬಲ್ಯಾರು. ಮೊಟ್ಟೆ ತರ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗಿ ಬರುವ ಮೊಟ್ಟೆ ತರ್ಲಿಕ್ಕೆ. ಮೊನ್ನೆಲ್ಲ ಭಯಂಕರ ಮಳೆ ಇಲ್ಲಿ, ಹಾಗೆ ಈಗ ಮಳೆ ಬಿಟ್ಟಿದೆ, ಮೋಡ ಬರ್ತದೆ. ಒಂದು 2 ದಿನ ಇತ್ತು ಮಳೆ ಬಿಸಿಲೆಲ್ಲ. ಹಾಗೆ ನಿಮ್ಗೆ ಅಲ್ಲಿ ಒಂದು ತೋರಿಸ್ತೇನೆ, ಅದೊಂದು ನೋಡುವ, ತೋರಿಸಿ ಆದ ನಂತರ ಗೊತ್ತಾಗ್ತದೆ. ಇಷ್ಟು ದೊಡ್ಡದು, ನನ್ನಷ್ಟು ಎತ್ತರದ ಇದು ಗಿಡ ಸೂರ್ಯಕಾಂತಿ. ಇಲ್ಲೆಲ್ಲ ನೋಡಿ ಮೊಗ್ಗು, ಚಂದದ ಮೊಗ್ಗು, ಚಂದ ಉಂಟು ಮಾತ್ರ. ಹೂ ದೊಡ್ಡ ಹೂ. ಮತ್ತೆ ನಮ್ಮ ಆಚೆ ಎಲ್ಲ ಸೂರ್ಯಕಾಂತಿ ಎಲ್ಲ ಜಾಸ್ತಿ ಆಗುದಿಲ್ಲ, ಅಪರೂಪ ಆಗುದು. ಆದ್ರೂ ಕೂಡ ಸ್ವಲ್ಪ ದಿನದಲ್ಲಿ ಮಾತ್ರ ನೋಡಿ ನನ್ನ ಮುಖದಷ್ಟು ಉಂಟು ಇದು. ಇಲ್ಲೆಲ್ಲ ಆಗಿದೆ ನನ್ನಷ್ಟು ದೊಡ್ಡದು ಗಿಡ. ಇಲ್ಲಿ ಒಂದು ಚಂದದ ಜಾಗ. ಯಾಕೆಂತ ಹೇಳಿದ್ರೆ ಇಲ್ಲಿ ಚಂದ ಗಾಳಿ ಬರ್ತದೆ, ಹಾಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಭಾರಿ ಖುಷಿ ಆಗ್ತದೆ. ನಾವು ಉಂಟಲ್ಲ, ನಾವು ಪೇಟೆಗೆ ಹೋಗಿದ್ದೆವು, ಒಂದು ದಿನಸಿ ಅಂಗಡಿ, ನಾವು ಯಾವಾಗಲೂ ಹೋಗೋ ಒಂದು ದಿನಸಿ ಅಂಗಡಿಗೆ ಸಹ ಹೋಗಿದ್ದೆವು. ಅಲ್ಲಿ ನಾವು ಇರುವಾಗ ಒಬ್ರು ಬಂದು ಸೀದಾ ವಸ್ತು ಕೇಳಿದ್ರು, ಸೀದಾ ತಕೊಂಡು ಹೋದ್ರು. ಅದಕ್ಕೆ ನಾವು ಅಂಗಡಿಯ ಓನರ್ ಹತ್ರ ಎಂತ ದುಡ್ಡು ಕೊಡ್ಲೇ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಎಂತ ಗೊತ್ತುಂಟಾ, ಕೆಲವರು ಸಾಲ ಅಂತ ಹೇಳಿ ತಕೊಂಡು ಹೋಗ್ತಾರಂತೆ. ಎಂತಾದ್ರೂ ವಸ್ತು ತಕೊಂಡೋದ್ರೆ ಮತ್ತೆ ಬರುದೇ ಇಲ್ಲ, ಅದೇ ತಿರುಗಿ ಬರುದೇ ಇಲ್ಲ. ಅಂದ್ರೆ ಕೊಡ್ತೇನೆ ಅಂತ ಹೇಳಿ ಅಮೌಂಟ್ ಹಣ ಕೊಡುದೇ ಇಲ್ಲ ಅಂತೆ. ಕೆಲವೊಂದು ವಸ್ತು ಎಲ್ಲ ತಕೊಂಡೋದ್ರೆ ಅದು ದಿನಸಿ ಅಂಗಡಿಯಲ್ಲಿ ಜಾಸ್ತಿ ಅಂತೆ. ಹಾಗೆ ಸಾಲಕ್ಕೆ ಅಂತ ಹೇಳಿ ತುಂಬಾ ಜನ ಪರಿಚಯದವರು ತಕೊಂಡು ಹೋಗಿ ಮತ್ತೆ ಹಣ ಕೊಡದೇ ಇರುದು ಹಾಗೆ ಹೇಳಿದ್ರು. ನಮ್ಮದೊಂದು ವಿಷಯ ಹೇಳ್ತೇನೆ ನಿಮ್ಗೆ. ನಾನು ಒಬ್ರು ವ್ಯೂವರ್, ಅವರು ಹೀಗೆ ಹೇಳಿದ್ರು ನಮಗೆ, ಹೀಗೆ ಕೊಡಿ ಹಾಗೆ ಕೊಡಿ, ನಿಮ್ಗೆ 1 ವಾರದಲ್ಲಿ ಕೊಡ್ತೇನೆ ಅಂತ ಹೇಳಿ ನಾವು ಸಹ ಅವರಿಗೆ ಹಣ ಕೊಟ್ಟಿದ್ದೇವೆ. ಈಗದ ವಿಷಯ ಅಲ್ಲ, ನಾನು ನಮ್ಮದೊಂದು ವಿಷಯ ಹೇಳ್ತೇನೆ. ನಮ್ಮ ವ್ಯೂವರ್ ಕೂಡ ಹಾಗೆ ನಮ್ಮಲ್ಲಿ ಹಣ ಎಲ್ಲ ಹಾಗೆ ಅಂತ ಹೇಳಿದ್ದು, ಅದು ಫಸ್ಟ್. ಹಾಗೆ ಅವರಿಗೆ ನಾವು ಸಹ ಕೊಟ್ಟಿವಿ, 1 ವಾರದಲ್ಲಿ ಕೊಡ್ತೇವೆ, ನನ್ನ ಸಿಸ್ಟರ್ ನಿಮ್ಗೆ ಕೊಡ್ತಾರೆ ಅಂತ ಹೇಳಿ ಒಬ್ರು ಹುಡುಗಿ ಹಾಗೆ ಹೇಳಿದ್ರು. ಅವರದ್ದು ಎಷ್ಟು ದಿನ ಆದ್ರೂ ಪತ್ತೆ ಇಲ್ಲ, ನಾವು ಕೇಳಕ್ಕೂ ಹೋಗ್ಲಿಲ್ಲ, ಪತ್ತೆ ಇಲ್ಲ. ಹಾಗೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಕೂಡ ಹಾಗೆ ನಾನು ಇಷ್ಟಾದ್ರೆ ಒಂದದು ಸ್ವಲ್ಪ ಹಣ ಕೊಡಿ ಅಂತ ಕೊಡು ಅಂತ ಹೇಳಿ ನನ್ನಲ್ಲಿ ಸಹ ಕೇಳಿದ್ರು. ನಾನು ಕೊಟ್ಟೆ, 1 ವಾರದಲ್ಲಿ ನಿಂಗೆ ಕೊಡ್ತೇನೆ ಅಂತ ಹೇಳಿದ್ಲು. ಪತ್ತೇ ಇಲ್ಲ, ಕೊಡಲಿಲ್ಲ. ನಾನು ಕೇಳಿಕ್ಕೆ ಹೋಗ್ಲಿಲ್ಲ, ಮತ್ತೆ ನಾನು ಕೊಟ್ಟ ಮತ್ತೆ ಕೇಳಿಕ್ಕೆ ಸಹ ಹೋಗುದಿಲ್ಲ. ಹಾಗೆ ಅವರು ಹಾಗೆ ಡೋಂಗಿ ಮಾಡ್ಬಾರ್ದು. ಈಗ ಯಾರು 1 ವಾರದಲ್ಲಿ ಕೊಡ್ತೇನೆ ಅಂತ ಹೇಳ್ತಾರೆ, ಅದರಲ್ಲಿ 90% ಜನ ಕೊಡುದೇ ಇಲ್ಲ. ಅವರು ಸುಮ್ಮನೆ ಹೇಳುದು, ಸಾಲ ಕೊಟ್ಟು ವಾಪಸ್ ಸಾಲ ತಗೊಳ್ತಾರೆ, ಮತ್ತೆ ಸುದ್ದಿ ಇರೋದಿಲ್ಲ. ಹಾಗೆ ಹೌದು, ಹಾಗೆ ಆಗ್ತದೆ. ಕೇಳಿದೀಗ ನೋಡಿ, ನಾವು ನಮ್ಗೆ ಸಾಲ ಆಯ್ತು ಪಾಪ ಕೇಳಿದ್ರು ಅಂತೇಳಿ ಕೊಟ್ರೆ ಉಂಟಲ್ಲ, ಮತ್ತೆ ಅದು ಎಂತ ಆಗ್ತದೆ, ಕೇಳಿದ್ರೆ ಕೋಪ ಬರ್ಲಿಕ್ಕೆಲ್ಲ ಶುರು ಆಗ್ತದೆ. ಅದೆಂತ ಎಂತ ಹೇಳುದು ಕನ್ನಡದಲ್ಲಿ ಅದಕ್ಕೆ? ಅದು ತುಳು ಭಾಷೆಯಲ್ಲೆಲ್ಲ ಅದಕ್ಕೆಂತದ್ದು ಹೇಳ್ತಾರೆ, ಎಂತ ಗೊತ್ತಿಲ್ಲ. ಅದೊಂದು ಆಗ್ತದಲ್ಲ, ಈಗ ನಾವು ಅವರಲ್ಲಿ ಕೇಳುವಾಗ ಅವರಿಗೊಂದು ಕೋಪ ಬರುದು, ಸಾಲ ಕೇಳುವ ಹಾಗೆಲ್ಲ. ಡೋಂಗಿ ಎಲ್ಲ ಆದ್ರೆ 1 ಸಲ ಇಲ್ಲ 2 ಸಲ ಡೋಂಗಿ ಎಲ್ಲ ಆದ್ರೆ ಮತ್ತೆ ನಾನು ಆ ವಿಷಯಕ್ಕೆ ಹೋಗುದೇ ಇಲ್ಲ. ಹಾಗೆ ಯಾರ ವಿಷಯದಲ್ಲಿ ಇಲ್ಲ, ನನ್ನಷ್ಟಕ್ಕೆ ನಾನಷ್ಟೇ. ಹಾಗೆ ಕೆಲವರಿಗೆ ತುಂಬ ಮಂದಿ ಹಾಗೆ ಆಗಿರ್ತಾರೆ, ಸಾಲ ಕೊಡುದು ಅವ್ರಿಗೆ ಅರ್ಜೆಂಟ್ ಇರುವಾಗ ಅವರಿಗೆ ಬೇಕಾಗೋಕೆ ವಾಪಸ್ ರಿಟರ್ನ್ ಸಿಗುದಿಲ್ಲ. ಹಾಗೆ ಸಾಲ ಕೊಡ್ಲಿಕ್ಕೆ ಹೋಗ್ಬಾರ್ದು, ನನ್ನ ಅಭಿಪ್ರಾಯ. ಹಾಗೆ ಸಾಲದ ವಿಷಯದಲ್ಲಿ ಹೋಗ್ಲೇಬಾರ್ದು, ಮತ್ತೆ ಕೋಪ ಆಗೋದು, ಜಗಳ ಆಗೋದೆಲ್ಲ ಅದರಿಂದಲೇ. ಮೇನಾಗಿ ಫ್ರೆಂಡ್ಸ್ ಅವ್ರು ಚಂದ ಇರ್ತಾರೆ, ಒಟ್ಟಿಗಿರ್ತಾರೆ. ಸಾಲ ಕೊಟ್ಟಾದ ನಂತರ ಶುರು ಆಗ್ತದೆ. ಈಗ ಯಾವ ವಿಷಯದಲ್ಲಿ ಇಲ್ಲ. ಹಾಗೆ ನಮ್ಮ ವ್ಯೂವರೇ ನಮಗೆ ಅದೊಂದು ಮೋಸ, ನನ್ನ ಫ್ರೆಂಡ್ ಅದೊಂದು ಮೋಸ. ಹಾಗೆ ಈಗ ಮೋಸಕ್ಕೆ ನಾನು ಬೀಳುವುದಿಲ್ಲ, ಹೋಗುದೂ ಇಲ್ಲ ವಿಷಯಕ್ಕೆ. ಹಾಗೆ ಹೆಚ್ಚಿನವರಿಗೆ ಹಾಗೆ ಆಗಿರ್ತದೆ, ಕೆಲವರಿಗೆ ಸಾಲದ ಹಾಗೆ ದಿನಸಿ ಅಂಗಡಿಯವರು ಹೇಳಿದ್ರು ತುಂಬ ಸಾಲಕ್ಕೆ ಹೋಗ್ತದೆ, ಎಂತ ಮಾಡುದು,
ಹಾ ಹೇಳಿದ್ರು ಅವರು. ಇಲ್ಲ ಸಾಲಕ್ಕೆಲ್ಲ ಕೊಡ್ಬೇಕು, ಕೊಟ್ರೆ ಆದ್ರೆ ಆಗ್ಬೋದು. ಇದು ಕೊಡದಿದ್ರೆ ಉಂಟಲ್ಲ ಯಾರಿಗೂ ಕೂಡ ಕೋಪ ಬರ್ತದಲ್ಲ. ಈಗ ಅವ್ರಿಗೆ ಅಂಗಡಿ, ಯಾರೇ ಅಂಗಡಿ ಆಗ್ಲಿ ಎಂತದೊಂದು ಸೇಲ್ ಮಾಡುವಾಗ ಅವರು ಒಂದು ಹೌದು ತರಲೇಬಾರ್ದು ಅಂತ ಹೇಳಿ. ಊಟ ಮಾಡದಿದ್ರು ಆಗ್ಬೋದು, ಸಾಲಕ್ಕೆ ಹೋಗುದಿಲ್ಲ. ಆಗ್ತದೆ, ಸಾಲ ತಗೊಳ್ಬಾರ್ದು. ಸಾಲ ಕೊಡುವವರಾದ್ರೆ ಹಾಗೆ ಬ್ಯಾಂಕ್ನ ಥ್ರೂ ಹೋಗ್ಬೇಕು. ಸಾಲ ಈಗ ಯಾರ ಸಾಲ ಕೇಳ್ತಾರಲ್ಲ ಅವರಿಗೆ ಉಂಟಲ್ಲ ಬ್ಯಾಂಕಿಂದ ತಕೊಳ್ಳಿ ಅಂತ ಹೇಳ್ಬೇಕು. ಹಾಗೆ ಹೇಳಿದ್ರೆ ಒಳ್ಳೇದು. ಎಷ್ಟು ಪರಿಚಯದವರು ಇದ್ರು, ಯಾರು ಕೂಡ ಇದ್ರು, ಹೌದು. ಹಾಗೆ ಸಾಲದ ವಿಷಯ ಉಂಟಲ್ಲ ಭಾರಿ ಡೇಂಜರ್. ಎಂತದೋ ಹೊಟ್ಟೆಯಲ್ಲಿ ಉಂಟು ವಿಷಯ, ಬಾಯಿಗೆ ಬರ್ತಾ ಇಲ್ಲ. ಎಂತದ್ದು ಗಾಳಿ ಎಲ್ಲ ನೋಡಿ, ಮೋಡ ವಾಪಸ್ ಆಯ್ತು ನೋಡಿ, ಹನಿತಾ ಉಂಟು, ಬೀಳ್ತಾ ಉಂಟು ನೋಡಿ. ಅದೀಗ ಸುಮ್ಮನೆ ಬರುದಾ ಅಂತ ಬೀಳ್ತಾ ಉಂಟು, ಹನಿ ಹನಿ ಬೀಳ್ತಾ ಉಂಟು. ಈಗ ಬಿಸಿಲು ಬರ್ತದೆ, ಮಳೆ ಬರ್ತಾ ಉಂಟು. ನನ್ನ ಮುಖ ಎಲ್ಲ ಚಂದ ಕಾಣ್ತಾ ಉಂಟಾ? ಚಂದ ಕಾಣುವ ಜೊತೆಗೆ ಅದರೊಟ್ಟಿಗೆ ಪಿಂಪಲ್ ಕೂಡ ನೀವು ಕಾಣ್ತಿರ್ಬೋದು. ಅದೊಂದು ಮೊನ್ನೆ ಒಂದು ಮೇಕಪ್ ಪ್ರಾಡಕ್ಟ್ ಬರ್ತದಲ್ಲ, ಅದನ್ನು ಹಾಕಿ ಆದ ನಂತರ ಶುರು ಆಯ್ತು. ಸರಿ ಇದ್ದ ಪಿಂಪಲ್ ಅಲ್ಲೆಲ್ಲ ಪಿಂಪಲ್ ಬೀಳಿಗೆ ಆಯ್ತು. ಅದು ಕೆಲವೊಂದು ಮೇಕಪ್ ಪ್ರಾಡಕ್ಟ್ ಎಲ್ಲ ಮತ್ತೆ ಎಲ್ಲ ಪಿಂಪಲ್ಸ್ ಬೀಳುದು. ಹಾಗೆ ಕೆಲವರಿಗೆ ಎಂತಾದ್ರೂ ಅನಿಸಿರ್ಬೋದು, ಎಂತಪ್ಪ ಹೀಗೆ ಸಹ ಬಿದ್ದಿದೆ ಅಂತಿಲ್ಲ. ಅದು ಪಿಂಪಲ್ ಬಿದ್ದದ್ದು, ಅದನ್ನು ಮೇಕಪ್ ಇದು ಕ್ರೀಮ್ ಹಚ್ಚಿದ ಹಾಗೆ. ನೋಡಿ, ಕುಕ್ಕರಿಗೆ ಬಟಾಟೆ ಮತ್ತೆ ಆಲೂಗಡ್ಡೆ ಮತ್ತೆ ಬಟಾಣಿ ಹಾಕಿದ್ದಾರೆ. ಇದು ಆಲೂಗಡ್ಡೆ ನೋಡಿ ಅಂತ ಕೆಂಪು ಕೆಂಪು, ಹೊರಗೆ ಕೆಂಪು ಕೆಂಪು, ಅದನ್ನು ಸಿಪ್ಪೆ ತೆಗೆದ್ರೆ ವೈಟ್ ಇರ್ತದೆ ಒಳಗೆ. ಒಂದು ಡಿಫ್ರೆಂಟ್. ನಾವು ಫಸ್ಟ್ ಟೈಮ್ ಈ ರೀತಿಯ ಬಟಾಟೆ ನಮಗೆ ಸಿಗುದು. ಮೋಮೋಸ್ ಮಾಡಿದ್ದು ಒಂದು ಶೇಪಲ್ಲಿ ಮಾಡಿಟ್ಟದ್ದು. ಇದರಲ್ಲಿ 2 ಸ್ಟೆಪ್ ಉಂಟು. ಕೆಳಗೊಂದು ಬಾಳೆ ಎಲೆ, ಮೇಲೊಂದು ಬಾಳೆ ಎಲೆಯಲ್ಲಿ 2 ಸ್ಟೆಪ್ಪಲ್ಲಿ ಮಾಡಿದ್ದಾರೆ. ಇದು ಗೋಧಿ ಮತ್ತೆ ಮೈದಾ ಮಿಕ್ಸ್ ಮಾಡಿದ್ದು, ಖಾಲಿ ಮೈದಾ ಮಾತ್ರ ಅಲ್ಲ. ಹಾಗೆ ಇದನ್ನು ಈಗ ಸಿಗಡಿಯಲ್ಲಿ ಬೇಯಿಸ್ಲಿಕ್ಕೆ. ಇದಕ್ಕೆ ಮೊರಂಡೆ ಎಲ್ಲ ಬಂದಿದೆ, ಅಂಕುಡೊಂಕು ಎಲ್ಲ, ಅದೆಲ್ಲ ನಾನೇ ಮಾಡಿದ್ದು. ಕೆಳಗೆ ಅಮ್ಮ ಮಾಡಿದ್ದಾರೆ, ಅದು ಚಂದ ಉಂಟು ಶೇಪ್. ಎಲ್ಲ ಆಯ್ತು ಅಂದ್ರೆ ಬಟಾಟೆ ಬೇಯಿಸಿ ಮತ್ತೆ ಅನ್ನ ಆಯ್ತು ಅಂದ್ರೆ ಕುಚಲಕ್ಕಿದ್ದು. ಈಗ ನೀರು ಆಯ್ತು. ಇದನ್ನು ತೆಗೆದು ಈಗ ಸಿಗಡಿ ಉರಿತಾ ಉಂಟು ನೋಡಿ. ಹೌದು, ತಕ್ಷಣ ರೆಡಿ ಮಾಡಿಡ್ಬೇಕು. ಈಗ ನೋಡಿ ನೀರು ತೆಗ್ದೆವು, ಇನ್ನು ಇದನ್ನ ಇಡ್ಲಿಕ್ಕೆ. ಹಾಗೆ ಊಟ ಆದ ನಂತರ ನೀರಿಟ್ಟೆ. ಫಸ್ಟಿಗೆ ಇದ್ರಲ್ಲಿ ಬಟಾಟೆ ಇಟ್ಟದ್ದು, ಅದು ಆದ ತಕ್ಷಣ ಅನ್ನ, ಅದು ಆದ ತಕ್ಷಣ ಬಿಸಿ ನೀರು. ಮತ್ತೆ ಪದಾರ್ಥ ಇತ್ತು ನಿನ್ನೆದು, ಹಾಗೆ ಮಾಡಲಿಲ್ಲ. ಅದಾದ ತಕ್ಷಣ ಇದು ಉರಿತದೆ ನೋಡಿ. ಮತ್ತೆ ಇದು ಲಾಸ್ಟ್ ಆದ ನಂತರ ನಾವು ಬೆಂದ್ರಿಸುಗೆ ಮತ್ತೆ ನೀರು ಕಾಯಿಸಲಿಕ್ಕೆ ಸಿಗಡಿಯನ್ನು ಇಟ್ಟು ಬಿಡೋದು ಬೇಲಿ. ನೋಡಿ ಬೆಂದಿದೆ, ಮೋಮೋಸ್ ಬೆಂದಿದೆ. ಇನ್ನು ಒಳಗೆ ತಗೊಂಡು ಹೋಗೋದು. ಬಿಸಿಲು ಉಂಟು ಈಗ ನೋಡಿ. ಮೋಮೋಸ್ ರೆಡಿ. ಅದು ಸ್ವಲ್ಪ ಜಾಸ್ತಿ ಇತ್ತು, ಹಾಗೆ ಹತ್ರ ಹತ್ರ ಇಟ್ಟದು. ಮತ್ತೆ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ. ಹಾಗೆ ಗಮ್ಮತ್ತು. ಮೋಮೋಸ್ ಎಲ್ಲ ತಿಂದಾಯ್ತು. ಅದು ಎಂತಾದ್ರೂ ಒಂದು ಮಾಡಿ ತಿನ್ಬೇಕು ಅಂತ ಅನಿಸುದು. ಎಂತಾದ್ರೂ ಮಾಡಿ ತಿನ್ನುವ ಅಂತೇಳಿ ಮನೇಲೆ ಟೈಮೇ ಸಿಗುದಿಲ್ಲ ಅದಕ್ಕೆ. ಇವತ್ತೊಂದು ಟೈಮ್ ಮಾಡಿ ಹಾಗೆ ಎಲ್ಲ ಮಾಡಿ ಎಂತ ಎಲ್ಲ ಮಾಡಿ ತಿಂದು ಕೂಡ ಆಯಿತು. ಹಾಗೆ ಇವತ್ತಿನ ಬ್ಲಾಗಿನ ಮುಗಿಸೋದು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.